ನಮ್ಮ ಜೊತೆ ಎಸ್ ಎಂ ಜಾಮದಾರ್ ಅವರು ಇದ್ದಾರೆ. ಸರ್ ನಮಸ್ತೆ. ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಮತ್ತೆ ಆರಂಭವಾಗುವಂತಹ ಮುನ್ಸೂಚನೆ ಇದೆಯಾ, ಏನು ಹೇಳಿ? ಇದು ನಿಂತಿಲ್ವಲ್ರಿ, ಮತ್ತೆ ಯಾಕೆ ಆರಂಭ ಆಗಬೇಕು? ನಿಂತಿಲ್ಲಲ್ಲ ಅದು. ಈ ನಡೀತಕ್ಕಂಥ ಇದು ಕೂಡ ಅದ್ರ ಭಾಗನೇ. ನಿಂತಿಲ್ಲ, ಅದು ಮುಂದುವರಿತದೆ. ಈಗ ನಿಂತು ಹೋಗದೆ ಅಂತ ಅಪಪ್ರಚಾರ ಮಾಡಿದ ಮಾಧ್ಯಮಗಳು, ಕೆಲವು ಹಿತಾಸಕ್ತಿಗಳು. ಆದರೆ ಅದು ಬಿಟ್ಟರೆ ನಿಂತಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಇವರೇನು ಹೇಳಿದ್ರು, ಭಾರತ ಸರ್ಕಾರ ರಿಜೆಕ್ಟ್ ಮಾಡಿದ್ರು ಅಂತೇಳಿ. ಎಲ್ಲಿ ರಿಜೆಕ್ಟ್ ಮಾಡಿದ್ದಾರೆ? ಅವ್ರ ಪತ್ರವನ್ನು ಬಿಡುಗಡೆ ಮಾಡಿಬಿಡ್ತೀವಿ. ಅವ್ರೇನು ಹೇಳಿದ್ದಾರೆ, ಕರ್ನಾಟಕ ಸರ್ಕಾರವು ಕಳಿಸಿಕೊಟ್ಟುವಂಥ ಪ್ರಸ್ತಾವನೆ ಅಥವಾ ವಿನಂತಿ ಅಲ್ಲಿ 3 ಕಾರಣಗಳಿಗಾಗಿ ಇದನ್ನು ಪರಿಗಣಿಸಲು ಕಷ್ಟವಾಗುತ್ತಿದೆ. ಏನು ಅರ್ಥ ಇದು? ಪರಿಗಣಿಸಲು ಕಷ್ಟವಾಗುತ್ತಿದೆ. 3 ಕಾರಣ ಕೊಟ್ಟಿದ್ದಾರೆ. ಆ 3 ಕಾರಣಗಳನ್ನು ಇಟ್ಕೊಂಡ್ಬಿಟ್ಟು ಕಳೆದ 5 ವರ್ಷದಲ್ಲಿ ಬಂದಂಥ 3 ಸರ್ಕಾರಗಳು ಉತ್ತರ ಕೊಟ್ಟಿಲ್ಲ ಅವ್ರಿಗೆ. ಯಾಕಂದರೆ ಈ ಪ್ರಸ್ತಾವನೆ ಹೋಗಿದ್ದು ಯಾವುದೇ ಲಿಂಗಾಯತ ಸಂಸ್ಥೆಗಳಿಂದ ಅಲ್ಲ. ಈ ಪ್ರಸ್ತಾವನೆ ಹೋಗಿದ್ದು ಸರ್ಕಾರದಿಂದ, ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಏನಾದರೂ ಪ್ರಶ್ನೆ ಕೇಳಿ ಅಥವಾ ಅದಕ್ಕೆ ಮಾಹಿತಿ ಕೇಳಿ ಕಳಿಸಿದ್ರೆ ಉತ್ತರ ಕೊಡೋದು ನಮ್ಮ ಕೆಲಸ ಅಲ್ಲ, ಅದು ಸರ್ಕಾರದ ಕೆಲಸ. ಅದು ಬಂದ ತಕ್ಷಣ ಆಗಿನ ಏನು ಮುಖ್ಯಮಂತ್ರಿ ಇದ್ದವರು ಅವರು ಈ ಫೈಲ್ನ ಮುಟ್ಟೋದಿಲ್ಲ ಅಂತ ಹೇಳಿಬಿಟ್ರು. ನಿಮ್ಗೆ ಗೊತ್ತಿದೆ ಯಾರು ಅಂತವ್ರು. ಆ ನಂತರ ಬಂದಂಥ 2 ಮುಖ್ಯಮಂತ್ರಿಗಳು ಕೂಡ ಅದೇ ಪಕ್ಷದವ್ರು ಇದ್ದರು. ಯಾರು ವಿರೋಧ ಮಾಡಿದ್ರು ಅವರೇ ಇದ್ದರು. ಅವರು ಇದನ್ನು ಮುಟ್ಟು ಪ್ರಶ್ನೆ ಬರಲಿಲ್ಲ, ನಿರ್ಣಯ ಮಾಡೋ ಪ್ರಶ್ನೆ ಬರಲಿಲ್ಲ, ಉತ್ತರ ಮಾಡೋ ಪ್ರಶ್ನೆ ಬರಲಿಲ್ಲ. ಯಾಕೆ ಅವ್ರು ಭಾಳ ಸಕ್ರಿಯವಾಗಿ ವಿರೋಧ ಮಾಡಿದರು. ಯಾರು ಅಂತ ನಿಮ್ಗೆ ಗೊತ್ತಿದೆ, ನಾವು ಹೆಸರು ಗೊತ್ತಾಗತ್ತಿಲ್ಲ. ಅವರು ಹೋದ್ಮೇಲೆ ಈ ಸರ್ಕಾರ ಬಂದಿದ್ದು 3ನೇ ಸರ್ಕಾರ. ಅಂದರೆ 3 ಬೇರೆ ಬೇರೆ ಕಾಂಪಿಟೇಷನ್ ಇತ್ತು. ಇದು ಸ್ವತಂತ್ರ ಸರ್ಕಾರ, ಇಂಡಿಪೆಂಡೆಂಟ್ ಆಗಿ ಒಂದೇ ಪಕ್ಷ ಬಂದಿದೆ. ಅದಕ್ಕೆ ವಾಟ್ ನೆಕ್ಸ್ಟ್ ಸರ್? ಇವಾಗ ಏನು ಯಾವ ರೀತಿ ಒತ್ತಾಯ ಮಾಡ್ತೀರಾ? ಉತ್ತರ ಕೊಡಬೇಕು. ಸರ್ಕಾರ ಕೊಟ್ಟಿಲ್ಲ. ಅದಕ್ಕೆ ಬೇಕಾದಂಥ ಸಂಪೂರ್ಣ ದಾಖಲೆಗಳನ್ನು, ಪ್ರತಿಯೊಂದು ಪ್ರಶ್ನೆಗೆ ಸಮರ್ಪಕವಾದ ನೇರವಾದ ದಾಖಲೆಯಲ್ಲಿ ದಾಖಲಾದಂಥ ಉತ್ತರಗಳನ್ನು ನಾವು ತಯಾರು ಮಾಡಿದ್ದೇವೆ. ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಸರ್ಕಾರದ ಮುಖಾಂತರ ಅದನ್ನು ಹೋಗುವ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಒಂದು ಸ್ವಲ್ಪ ಕಾಯ್ದು ನೋಡಿ, ತಿಂಗಳಪ್ಪತ್ತು ನಾವು ಬಿಡುಗಡೆ ಮಾಡ್ತೀವಿ. ಪತ್ರಿಕೆಗಳು ಬಿಡುಗಡೆ ಮಾಡ್ತೀವಿ, ಸಾರ್ವಜನಿಕ ಬಿಡುಗಡೆ ಮಾಡ್ತೀವಿ. ಸರ್, ಈಗ ಸಮೀಕ್ಷೆ ಕೂಡ ನಡೀತಾ ಇದೆ. ಸೊ ಅದರಲ್ಲಿ ತುಂಬಾ ಜನ ಒತ್ತಾಯ ಮಾಡ್ತಾರೆ, ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಬಳಸಿ ಅಂತ ಒಂದಿಷ್ಟು ಜನ ಹೇಳ್ತಾರೆ, ಬೇಡ ಹಿಂದೂ ಧರ್ಮ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಗೊಂದಲದ ಬಗ್ಗೆ? ಈ ಗೊಂದಲ ಇವತ್ತಿನ ಗೊಂದಲ ಅಲ್ಲ. ಇದು ಸುಮಾರು 300 ವರ್ಷಗಳಿದ್ದಂಥ ಗೊಂದಲ. ಸ್ವತಂತ್ರ ಧರ್ಮದ ಹೋರಾಟ ಚಾಲುವಾಗಿದ್ದು ಇವತ್ತಂತೂ ಅಲ್ಲ, 2017 ಪತ್ರಿಕೆಗಳಿಗೆ ಕೆಲವೊಂದು ತಪ್ಪು ಮಾಹಿತಿಗಳು ಹೋಗಿದೆ. ಈ ಹೋರಾಟ ಚಾಲಾಗಿದ್ದು 1891 ತಮ್ಮ ಗಮನಕ್ಕೆ ತರ್ತೇನೆ. ಮುಂದೆ ವರೆದಿದ್ದು 1947. 3ನೇ ಸಲ ಚಾಲಾಗಿದ್ದು 2017. ಈಗ ಈ ಹಿಂದೆ ಪ್ರತ್ಯೇಕ ಧರ್ಮ ಅನ್ನುವಂತಹ ಕೂಗು ಎದ್ದಾಗ ಅಲ್ಲಲ್ಲ ಆ ರೀತಿ ಬಂದಾಗ ರಾಜಕೀಯ ಪಕ್ಷಗಳಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿತ್ತು. ಅದು ತಮಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಈಗ ಮತ್ತೆ ಆ ಒಂದು ಸಾಹಸಕ್ಕೆ ಕೈ ಹಾಕುತ್ತೆ ಅಂತ ಅನ್ಸುತ್ತಾ ಸರ್ಕಾರ? ಅಂಡ್ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಸರ್ಕಾರ ಇಲ್ಲಿ ಪ್ರಶ್ನೆ ಎಲ್ಲಿ ಬರ್ತದೆ? ನೀವು ಹೇಳಿ. ಸರ್ಕಾರ ಕೈ ಹಾಕುತ್ತೆ ಅಂತ ಹೇಳೋದು ಏನರ್ಥ? ಇದು ಸರ್ಕಾರ ಈಗಾಗಲೇ ಇವೆಲ್ಲ ಏನು ಬೇಡಿಕೆಗಳನ್ನ ಮನ್ನಿಸಿ ಒಂದು ಕಮಿಟಿ ಮಾಡಿದರು. ಅದು ಒಬ್ಬ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಅಧ್ಯಕ್ಷದ ಕಮಿಟಿ ಆಗಿತ್ತು. ಆ ಕಮಿಟಿಯಲ್ಲಿ 7 ಜನ ಸದಸ್ಯರಿದ್ದರು. ಅವರೆಲ್ಲ ಕೂಡ್ಕೊಂಡು ಅಧ್ಯಯನ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಮೈನಾರಿಟಿ ಕಮಿಷನ್ ಬಂದಂಥ ರಿಪೋರ್ಟು ಕಾಯ್ದೆ ಪ್ರಕಾರ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಅದೇ ಪ್ರೊಸೀಜರ್ ಕರೆಕ್ಟ್ ಇದೆ. ಆ ಪ್ರಕಾರ ಮಾಡಿಕೊಟ್ರು. ಅವರು ಮಾಡಿಕೊಟ್ಟ ಮೇಲೆ ಅದನ್ನು ಪರಿಗಣಿಸಿ ಮಾಡಿಬಿಟ್ಟು ಸರ್ಕಾರದವ್ರು ನಿರ್ಣಯ ಮಾಡಿ ಆರ್ಡರ್ ಕೂಡ ಹೊರಡಿಸ್ಬಿಟ್ರು. ನೆನಪಿರಲಿ, ಅದು ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರದ ಆದೇಶ ಹೊರಡಿಸಿದ್ದು 22 ಮಾರ್ಚ್ 2018 ಆರ್ಡರ್ ಕೂಡ ಆಗಿದೆ. ಆ ಆರ್ಡರ್ ಪ್ರತಿಯನ್ನು ಹಚ್ಚಿ ಆ ಸಮಿತಿಯ ವರದಿಯನ್ನು ಅದು ಲಗತ್ತಿಸಿ ಭಾರತ ಸರ್ಕಾರ ಕಳಿಸ್ಕೊಟ್ರು. ಭಾರತ ಸರ್ಕಾರ 8 ತಿಂಗಳವರೆಗೆ ಅದನ್ನು ಹಾಗೆ ಇಟ್ಕೊಂಡು ಕಡೆಗೆ ಒಂದು ಉತ್ತರ ಕೊಟ್ಟರು. ಆ ಉತ್ತರದಲ್ಲಿ ಏನಿದೆ? 3 ಕಾರಣ ಕೊಟ್ಟರು. 1, 2, 3. ಈ ಕಾರಣಗಳಿಗಾಗಿ ಮುಂದೆ ಯಾವ ರೀತಿ ಹೋರಾಟವನ್ನ ಮಾಡ್ತೀರಾ ಸರ್ ಈ ವಿಚಾರದ ಬಗ್ಗೆ? ನಾವು ಕಾನೂನಾತ್ಮಕವಾಗಿ ಏನು ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ಕೇಂದ್ರಕ್ಕೂ ಕೂಡ ಪತ್ರ ಬರೀತೀರಾ ಅಥವಾ ರಾಜ್ಯ ಸರ್ಕಾರ? ಎರಡಕ್ಕೂ ಬರೀತೀವಿ. ರೆಡಿ ಆಗಿದೆ. ಇದಿಷ್ಟು ಜಾಮದಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.